ಕ್ಯಾಸೆಟ್ಗಳ ಒಂದು ಭರಾಟೆ ಬರುತ್ತೆ ಸರ್. ನಿಮ್ಮ ಓರಗೆಯವರೇ ನಿಮ್ಮ ಜೊತೆ ಕಾವ್ಯ ಬರಿತಾ ಇದ್ದವರೇ ಅದನ್ನ ಗೇಲಿ ಮಾಡಿದ್ದು ಇದೆ. ಇವರೆಲ್ಲ ಏನಂದ್ರೆ ಜನಪ್ರಿಯತೆಗೋಸ್ಕರ ಬರೆದ್ರು. ಸುಳ್ಳದು, ಜನಪ್ರಿಯತೆಗೋಸ್ಕರ ಬರೆದಿದ್ದಲ್ಲ. ನಾವು ಬರೆದಿದ್ದ ಜನಪ್ರಿಯ ಆಯ್ತು. ಎಲ್ಲ ನಮ್ಮ ಮುಖ್ಯ ಕವಿಗಳಿದಾರಲ್ಲ ಅವರೆಲ್ಲರೂ ಜನಮಾನಸದಲ್ಲಿ ಉಳಿದಿರೋದು ಅವರ ಭಾವಗೀತೆಗಳಿಂದಲೇ. ಕಾರಣ ಈ ಭಾವಗೀತೆ ಅನ್ನೋದಿದೆಯಲ್ಲ, ಇದು ಒಬ್ಬ ಕವಿಯ ಒಂದು ಭವ್ಯವಾದ ಅರಮನೆಯ ಬಾಗಿಲು, ಹೆಬ್ಬಾಗಿಲು. ಇದು ನಿಜವಾದ ಕಾವ್ಯ ರಸಿಕ ಆದವನು ಅಲ್ಲಿಂದ ಮುಂದೆ ಹೋಗಿ ಕವಿಯನ್ನು ಅರ್ಥ ಮಾಡ್ತಾರೆ. ಅಶ್ವತ್ಥ್ಗೆ ಬೇಕಾಗಿತ್ತು ಅಂದರೆ ಅವ್ರಿಗೆ ಹೊಸ ಕವಿಗಳು ಬೇಕಾಗಿತ್ತು. ಅವರು ಅನಂತ ಸ್ವಾಮಿಯವ್ರ ಜೊತೆ ಪೈಪೋಟಿ ಮಾಡಬೇಕಾಗಿತ್ತು. ಇದಕ್ಕೆ ಎಲ್ಲೋ ನೀವು ಎಲ್ಲ ಬಿಟ್ಟು ಎಲ್ಲೋ ಕಾಡಲ್ಲಿ ತಪಸ್ ಮಾಡಬೇಕಾಗಿಲ್ಲ. ಕೆಂಪು ಕೆಂಪು ಕೆಂಗುಲಾಬಿ ನನ್ನ ಪ್ರೇಯಸಿ ನಿಂಬೆ ಗಿಡ ಹಾಡದ್ರಿ. ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಅಶ್ವಥ್ ಅವರು ಭೇಟಿ ಆಗ್ತಾರೆ. ಅದೊಂದು ಹೊಸ ಸುವರ್ಣ ಯುಗ ಆರಂಭ ಆಗ್ತದೆ, ಭಾವಗೀತೆಗಳ ಯುಗ ಆರಂಭ ಆಗುತ್ತೆ. ಕ್ಯಾಸೆಟ್ಗಳ ಒಂದು ಭರಾಟೆ ಬರುತ್ತೆ ಸರ್. ನಿಮ್ಮ ಓರಗೆಯವರೇ ನಿಮ್ಮ ಜೊತೆ ಕಾವ್ಯ ಬರಿತಾ ಇದ್ದವರೇ ಅದನ್ನ ಗೇಲಿ ಮಾಡಿದ್ದು ಇದೆ. ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಏನು ಧೈರ್ಯ ಬಂತು, ಏನು ಸ್ಥೈರ್ಯ ಬಂತು? ಯಾಕಂದ್ರೆ ಸಾಹಿತ್ಯ ಲೋಕದಲ್ಲೇ ಅಲ್ಲಿ ವಾಗ್ವಾದಗಳು ನಡೆದ್ವು. ಗಂಭೀರ ಕವಿಗಳು, ಕ್ಯಾಸೆಟ್ ಕವಿಗಳು ಅಂತ ಹೆಸರು ಮಾಡಬಹುದಾ? ಹೀಗೆಲ್ಲ ಅದು ಒಂದೇನಂದ್ರೆ ಈ ನವ್ಯಕಾವ್ಯ ಬಂದ ಕಾಲದಲ್ಲಿ ಈಗ ಅದನ್ನು ಸಮರ್ಥನೆ ಮಾಡೋದ್ರಲ್ಲಿ ಅಡಿಗರು ನವೋದಯದಿಂದಲೇ ಶುರು ಮಾಡಿದವರು. ಅವರು ಆಮೇಲಿಂದ ಅವರು ನಡೆದು ಬಂದ ದಾರಿ ಸಂಕಲನಕ್ಕೆ ನವ್ಯ ಕಲೆ ಹೊರಳ್ತಾ ಇದ್ರು. ಅವರು ಅಲ್ಲಿ ತನಕ ಅವ್ರು ನವೋದಯದಲ್ಲೇ ಬರೆದಂಥವ್ರು. ಅವರು ಅನೇಕ ಗೇಯ ಗೀತೆಗಳನ್ನು ಬರೆದಿದ್ದಾರೆ ಎಲ್ಲನೂ ಕೂಡ. ಆದರೆ ಏನಂದರೆ ಆವಾಗಿನ ಟ್ರೆಂಡ್ ಇದ್ದರೆ ಅದ್ರ ಬಗ್ಗೆ ಹೇಳಿದ್ರು ಅವರು. ಅಂದರೆ ಯಾವಾಗ ಈ ಸಂಗೀತದ ಸಹಚರ್ಯ ಅಂತ ಬರ್ತದೆ, ಅದೇ ಹಾಡಾಗಿ ಬರುತ್ತಲ್ವ. ಸೊ ಸಾಮಾನ್ಯ ಕೇಳುಗರಿಗೆ ಏನಾಗುತ್ತೆ, ಅದು ಸಂಗೀತ ಇದೆಯಲ್ಲ ಅದು ನೇರವಾಗಿ ಅವನ ಹೃದಯ ಮುಟ್ಟುತ್ತೆ. ಸಂಗೀತದ ಮೂಲಕ ಕವಿತೆ ಕೂಡ ಅವನ್ನ ಆಕರ್ಷಿಸುತ್ತೆ. ಆದರೆ ಬಹಳ ಸಾಧಾರಣವಾದ ಕವಿತೆ ಕೂಡ ಏನೋ ಒಂದು ಅವನಲ್ಲಿ ಭ್ರಮೆ, ಇಂಥ ಒಳ್ಳೆ ಪದ್ಯ ಅಂತ. ಆದರೆ ಅಡಿಗರು ಹೇಳಿದ್ದೇನು ಅಂದರೆ ಕವಿತೆಗೆ ಅದರದ್ದೇ ಆದ ಸ್ವಾಯತ್ತತೆ ಬೇಕು, ಅಟಾನಮಿ ಬೇಕು ಅದಕ್ಕೆ ಅಂತ. ಅದು ತನ್ನ ಸತ್ವದಿಂದ ನಿಲ್ಲಬೇಕು. ಅದು ಸಂಗೀತದ ಸಾಹಚರ್ಯದಿಂದ ಅಲ್ಲ. ಸಂಗೀತ ಸಾಹಚರ್ಯ ಬೇಡ ಅಂತೇನು ಹೇಳಿಲ್ಲ ಅವರು. ಆದರೆ ಕವಿತೆ ತನ್ನ ಅಂಥ ಸತ್ವದಿಂದ ಮೊದಲು ತನ್ನ ಸಮರ್ಥಿಸ್ಕೋಬೇಕು, ಅದು ಉಳಿಬೇಕು ಅಂತ ಹೇಳಿದ್ದು ಅವ್ರು ಹೇಳಿದ್ದು ಹಾಗೆ. ಆದರೆ ಏನಾಯಿತು ಅಂತಾರೆ ಕೆಲವರು, ಆದರೆ ಏನು ನವ್ಯಕಾವ್ಯದ ಮೂಮೆಂಟೇ ಹೇಗಿತ್ತು ಅಂದರೆ ಬಹಳ ಗಹನವಾದ್ದು, ಗಂಭೀರವಾದದ್ದು, ಅಂಥದ್ದು ಬಹಳ ಸಂಕೀರ್ಣವಾದದ್ದು ಇದೆಯಲ್ಲ ಅದೇ ಕಾವ್ಯ ಅಂತ. ಹಾಗಾಗ್ಬಿಟ್ಟು ದಾರಿ ತಪ್ಪಿಬಿಡ್ತದು. ದಾರಿ ತಪ್ಪಿಬಿಟ್ಟು ಎಲ್ಲರೂ ಏನು ಬಹಳ ಗಹನವಾದ, ಗಂಭೀರವಾದ್ದು, ವಿಡಂಬನಾತ್ಮಕವಾದ್ದು ಹಾಗೆ ಅಂದ್ಬಿಟ್ಟು ಎಷ್ಟು ಅದು ಸಂಕೀರ್ಣವಾಗ್ತಾ ಜಟಿಲವಾಗ್ತಾ ಹೋಯಿತು ಅಂದರೆ ಸಾಮಾನ್ಯ ಜನರ ದೂರನೇ ಹೋಗ್ಬಿಡ್ತದೆ. ಸೊ ಅರ್ಥವಾಗದೇ ಇರೋದೇ ಕವಿತೆ ಅನ್ನೋ ಥರದಲ್ಲಿ ಆಗಿಬಿಟ್ಟಿರ್ತದೆ ಅಲ್ವಾ. ಅಂಥ ಒಂದು ಕಾಲದಲ್ಲಿ, ಆ ಕಾಲದಲ್ಲಿ ಏನಾಯಿತು ಅಂದರೆ ಕವಿತೆ, ನಮ್ಮ ನವೋದಯ ಕಾಲದ ಕವಿತೆ ಆಗ್ಬೋದು, ನಮ್ಮ ಕವಿತೆ ಹೇಗೆ ಅಂದರೆ ವೈವಿಧ್ಯತೆ ಇತ್ತು. ಅದರಲ್ಲಿ ಅನೇಕ ರೀತಿಗಳಿತ್ತು. ವಿಫಲ ರೂಪಧಾರಿಣಿ ಅಂತೀರಲ್ಲ, ಹಾಗೆ ವಿಫಲ ರೂಪಧಾರಿಣಿಯಾಗಿತ್ತದು. ಅಂದರೆ ಅದು ನಿಮ್ಮಲ್ಲಿ ಮಹಾಕಾವ್ಯದಿಂದ ಹಿಡಿದು ಏನು ಚುಟುಕದ ತನಕ ಆ ರೀತಿ ಎಲ್ಲ ರೀತಿ ಇತ್ತು. ಚುಟುಕಗಳು ಇತ್ತು, ಅಂದರೆ ಮುಕ್ತಕಗಳು ಅಂತೀವಲ್ಲ ಅದಿತ್ತು, ಮತ್ತು ಎಲ್ಲ ಭಾವಗೀತೆ ಇತ್ತು, ಸುನೀತ ಇತ್ತು, ಎಲ್ಲ ಇತ್ತು. ಮಕ್ಕಳ ಕವಿತೆ ಇತ್ತು, ಎಲ್ಲ ಹೋಗ್ಬಿಡ್ತು ನವ್ಯಕಾಲದಲ್ಲಿ. ನವ್ಯಕಾವ್ಯದ ಕಾಲದಲ್ಲಿ ಭಾಳ ಗಂಭೀರವಾದ ಮಾನೋಲಿತ್ ಅಂತೀವಲ್ಲ, ಏಕಶಿಲಾ ರೂಪ ಆಗ್ಬಿಡ್ತದೆ. ಆವಾಗ ಅದಕ್ಕೆ ನಮಗೆ ಗೀತೆ ಹಾಡುಗಳೆಲ್ಲ ಭಾಳ ಇಷ್ಟ ಆಗಿತ್ತು. ನಾನಂತೂ ಮೊದಲು ಹಾಡುಗಾರನೇ ಆಗಿದ್ದವನು. ಸೊ ಮತ್ತು ನಾಡಿನ ಪ್ರತಿಯೊಂದು ಮನೆಗಳಲ್ಲಿ ಕನ್ನಡದ ಕವಿಗಳ ಹೆಸರು ಪರಿಚಯ ಆದದ್ದು ಹಾಗೆ. ಇಲ್ಲಂದ್ರೆ BRL ಅಂದರೆ
ಎಲ್ಲಿ ತನಕ ಮುಟ್ಲಿಕ್ಕೆ ಆಗ್ತಾ ಇತ್ತು ಅಂದ್ರೆ ಕಾವ್ಯ ಒಂದು ವರ್ಗವನ್ನ ನೀವು ಹಿಡ್ಕೊಳ್ಬಹುದು ಸರ್. ಆದ್ರೆ ಭಾವಗೀತೆಗಳ ಮೂಲಕ ಕನ್ನಡ ಸಾಹಿತ್ಯ ಕೂಡ ಮನೆ ಮನೆಗಳಿಗೆ ಒಂದು ಅರ್ಥದಲ್ಲಿ ತಲುಪಿರೋದು. ಹೌದು, ಯಾಕಂದ್ರೆ ನಮ್ಮ ಮುಖ್ಯ ಕವಿಗಳಿದಾರಲ್ಲ ಅವರೆಲ್ಲರೂ ಜನಮಾನಸದಲ್ಲಿ ಉಳಿದಿರೋದು ಅವರ ಭಾವಗೀತೆಗಳಿಂದಲೇ. ಆದ್ರೆ ಒಂದು ಮಾತು ನಿಜ ಏನಂದ್ರೆ ಭಾವಗೀತೆ ಸಾಮಾನ್ಯ ಜನರನ್ನ ಮುಟ್ಟಿದೆ, ಆದ್ರೆ ಅಷ್ಟೇ ಅಲ್ಲ ಕವಿ. ಅದಕ್ಕೆ ವೆಂಕಟೇಶ್ ಮೂರ್ತಿ ಭಾಳ ಚೆನ್ನಾಗಿದೆ ಒಂದು ಮಾತು ಹೇಳ್ತಾರೆ ಅಂದರೆ, ಈ ಭಾವಗೀತೆ ಅನ್ನೋದಿದೆಯಲ್ಲ ಇದು ಒಬ್ಬ ಕವಿಯ ಒಂದು ಭವ್ಯವಾದ ಅರಮನೆಯ ಬಾಗಿಲು, ಹೆಬ್ಬಾಗಿಲು. ಇದು ಆ ಹೆಬ್ಬಾಗಿಲನ್ನ ಭಾಳ ಚೆನ್ನಾಗಿ ಕುಸಿರಿ ಕಿಸ ಎಲ್ಲ ಮಾಡಿದಾರ. ನೀನು ನಿಂತ್ಕೊಂಡು ಆಹಾ ಎಷ್ಟು ಚೆನ್ನಾಗಿದೆ ಬಾಗಿಲು ಅಂತ ಅಲ್ಲೇ ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ, ಒಳಗಡೆ ಹೋಗಬೇಕು. ಆವಾಗಲೇ ಅರಮನೆಯ ಒಂದು ವಿಸ್ತಾರ ಆಗ್ಬೋದು, ಅದರ ಚೆಲುವು ಆಗ್ಬೋದು ಎಲ್ಲ ಗೊತ್ತಾಗಬೇಕಾದ್ರೆ ನಿಮಗೆ ಒಳಗಡೆ ಪ್ರವೇಶ ಮಾಡಬೇಕು ಅಂತ. ಅಂದರೆ ಕೇವಲ ಭಾವಗೀತೆ ಅಂದರೆ ಭಾವಗೀತೆ ಎಲ್ಲರಿಗೂ ತಲುಪಿಸಿದೆ, ಆದರೆ ನಿಜವಾದ ಕಾವ್ಯ ರಸಿಕ ಆದವನು ಅಲ್ಲಿಂದ ಮುಂದೆ ಹೋಗಿ ಕವಿಯನ್ನು ಅರ್ಥ ಮಾಡ್ಬೋದು. ಹಾಗಾದ್ರೆ ಒಬ್ಬ ಕವಿಗೆ ಈಗ ನೀವು ಎರಡು ಕವನಗಳನ್ನು ಬರೆದಿದ್ದೀರಿ, ಭಾವಗೀತೆಗಳನ್ನು ಬರೆದಿದ್ದೀರಿ, ಆದ್ರೆ ಒಬ್ಬ ಕವಿಗೆ ಬರೆಯುವಾಗ ಆ ಎರಡು ಒಂದೇ ಅಲ್ವಾ ಅಂತ ಕೇಳೋದು? ಖಂಡಿತ ಅಲ್ಲ. ಅಂದರೆ ಬೇರೆ ಬೇರೆ ಲೆವೆಲ್ಸ್ ಆಫ್ ಪೊಯೆಟ್ರಿ ಇದೆ, ಬೇರೆ ಲೆವೆಲ್ಸ್ ಇದೆ. ಹಾಗಿದ್ರೆ ನಿಮ್ಮ ಮಹಾಕಾವ್ಯ ಒಂದೇ ಒಂದು ಚುಟ್ಕೊಂಡು ಒಂದೇ ಅನ್ನೋಕ್ಕಾಗುತ್ತೆ? ಅಂದರೆ ಅದರ ಒಂದೊಂದು ರೀಚ್ ಬೇರೆ ಇರ್ತದೆ. ನೀವು ಯಾವುದನ್ನು ವಿಮರ್ಶೆ ಮಾಡುವಾಗಲೂ ಅದರ ಅದರ ಜಾನರ್ ಅಂತಿರೋ ಅದರ ಸ್ವರೂಪ ಅದನ್ನ ಇಟ್ಕೊಂಡು ಪ್ರಭೇದ ಇಟ್ಕೊಂಡು ಮಾಡಬೇಕು. ಇವಾಗ ನಾವು ಅದನ್ನೇ ಹೇಳೋದು ಭಾವಗೀತೆಯ ಬಗ್ಗೆ ಮಾತಾಡುವಾಗ ನೀವು ನಮ್ಮ ಕಾಲ ಇವರೆಲ್ಲ ಏನಂದ್ರೆ ಜನಪ್ರಿಯತೆಗೋಸ್ಕರ ಬರೆದ್ರು ಅಂತ. ಸುಳ್ಳದು, ಜನಪ್ರಿಯತೆಗೋಸ್ಕರ ಬರೆದಿದ್ದಲ್ಲ. ನಾವು ಬರೆದಿದ್ದು ಜನಪ್ರಿಯ ಆಯಿತು, ಜನಪ್ರೀತಿ ಸಿಕ್ಕಿದೆ ನಮಗೆ ಅಂತ ಕವಿತೆಗಳ ಮೂಲಕ. ಅಂದರೆ ಇವಾಗ ನೀವು ಒಂದು ಕವಿತೆಯ ಮೂಲಕ ನಾನು ಹೇಳಲಿಕ್ಕೆ ಹೊರಟಿರೋದೇ ಬೇರೆ, ಅದು ಭಾವಗೀತೆಯ ಮೂಲಕ ಹೇಳಕ್ಕೆ ಹೊರಟಿರೋದೇ ಬೇರೆ. ಭಾವಗೀತೆ ತಲುಪುವುದೇ ಬೇರೆ, ಕವಿತೆ ರೀತಿ ತಲುಪುವುದೇ ಬೇರೆ. ಹಾಗಾದ್ರೆ ಇಲ್ಲೇ ನನ್ನ ಮುಂದಿನ ಪ್ರಶ್ನೆ ಕೇಳ್ಬಿಡ್ತೀನಿ. ನೀವು ಹೇಳಿದ್ರಿ ಅದರ ಹುಟ್ಟಿನ ಒಂದು ಮನಸ್ಥಿತಿ ಬೇರೆ ಬೇರೆ ಅಂತ. ಅಂದ್ರೆ ನಿಮ್ಮ ಕವನಗಳು ಒಂದ್ ಸ್ವಲ್ಪ ಏನ್ ಹೇಳೋದು ಒಗರು ಅಂತ ಹೇಳ್ಬೋದು. ಅದೇ ಭಾವಗೀತೆಗಳು ತುಂಬಾ ಪರಮಾಪ್ತ ಅಂತ ಅನ್ಸು, ಅದು ನೀನಿಲ್ಲದಿರುವಾಗ ನೆಲ್ಲ ಇರಬಹುದು. ಈ ಭೇದ ಇದೆ, ಹಾಗಾದ್ರೆ ಪ್ರಜ್ಞಾಪೂರ್ವಕ ಅದು ಆ ಭೇದ ಬರೋದೇ ಪ್ರಜ್ಞಾಪೂರ್ವಕ ಅಲ್ವಾ? ಪ್ರಜ್ಞೆ ಎಲ್ಲ ಪ್ರಜ್ಞಾಪೂರ್ವಕವಾಗಿ ಆಗೋದು. ಅಲ್ಲ, ಆದ್ರೆ ಕವಿತೆ ಅಂತ ಹೇಳೋದು ಅದು ಸಲೀಸಾಗಿ ಹುಟ್ಟೋದು ಅಂತ ಹೇಳ್ತೀರಿ. ಇಲ್ಲ, ಕವಿತೆ ಎಷ್ಟು ನಿಮ್ಮ ಆಳದಿಂದ ಅಂತರಾಳದಿಂದ ಬರುತ್ತೋ ಅಷ್ಟು ಅದರ ವ್ಯಾಪ್ತಿನೂ ಜಾಸ್ತಿ ಆಗುತ್ತೆ. ಅಂದರೆ ಯಾವುದೂ ಕೂಡ ನಾನು ಹೇಳಿದ್ದು ಏನಂದರೆ, ಒಬ್ಬ ಕವಿ ಕೂಡ ಒಬ್ಬ ಮನುಷ್ಯನೇ, ಅವರಲ್ಲಿ ವಿವಿಧ ಭಾವಗಳಿರ್ತವೆ, ವಿವಿಧ ಏನೈತಿ ಭಾವಸ್ಥಿತಿಗಳಿರ್ತವೆ. ಅವನು ಸಂತೋಷವೂ ಇರ್ತಾನೆ, ಒಂದ್ಸಲ ಅವನ ದುಃಖನೂ ಆಗತ್ತೆ, ಒಂದ್ಸಲ ಅವನ ಕೋಪನೂ ಬರುತ್ತೆ, ಒಂದ್ಸಲ ಅವನು ತುಂಬ ಜಿಜ್ಞಾಸೆಗಳು ಬರ್ತವೆ ಅವನಿಗೆ. ಈಗ ಅನೇಕ ರೀತಿಯ ಭಾವನೆಗಳಿರ್ತವೆ. ಆ ಎಲ್ಲ ಭಾವನೆಗಳಿಗೂ ಅವನು ಬೇರೆ ಬೇರೆಯ ರೂಪ ಕೊಡ್ತಾ ಹೋಗ್ತಾರೆ. ಹಾಗಾದಾಗ ಅದರಲ್ಲಿ ಮಕ್ಕಳನ್ನು ನೋಡಿದಾಗ ಸಿಗುವ ಸಂತೋಷದ ಮಕ್ಕಳ ಕವಿತೆಯೂ ಬರ್ಬೋದು, ಒಂದು ಸುನೀತಾನೂ ಬರ್ಬೋದು, ಒಂದು ಭಾವಗೀತೆನೂ ಬರ್ಬೋದು ಅಲ್ವಾ, ಒಂದು ಮಹಾಕಾವ್ಯವೂ ಬರ್ಬೋದು. ಸೊ ನೀವು ಕುವೆಂಪು ಅವರ ಕಾವ್ಯದ ವಿಸ್ತಾರವನ್ನು ನೋಡಿದ್ರೆ ಅದು ಹೀರೆ ಹೂವಿಂದ ಹಿಡಿದು ರಾಮಾಯಣ ದರ್ಶನ ತನಕನೂ ಆಗ್ತದೆ, ಅಲ್ಲ ಮಕ್ಕಳ ಕವಿತೆಗಳ ತನಕನೂ ಆಗ್ತದೆ. ಅಂದರೆ ಹೀಗೆ ಕಾವ್ಯಕ್ಕೆ ಯಾವುದು ಬೇಕಾದ್ರೂ ವಸ್ತು ಆಗ್ಬೋದು. ಆದರೆ ಹಾಗೆ ಅದರ ವ್ಯಾಪ್ತಿಗಳು ಬೇರೆ ಬೇರೆ ಆಗ್ತಾ ಹೋಗ್ತದೆ. ಹಾಗೆ ಒಬ್ಬ ಕವಿಯನ್ನು ನೀವು ನೋಡಬೇಕು ಯಾವತ್ತೂ ಕೂಡ. ನಿಮ್ಮ ಒಂದು ಭಾವಗೀತೆ ದೇಹವನ್ನ ಹೀಗಳೆಯಬೇಡ ಅಂತ ಒಂದಿದೆ, ನಂಗೆ ತುಂಬಾ ಇಷ್ಟ ಆದದ್ದು ಅದು. ಗೋಪಿ ಮತ್ತು ಗಾಂಧಲಿನ ಬರೆದ BRL ಒಂದು ಕಡೆ, ದೇಹವನ್ನ ಹೀಗೆಳೆಯಬೇಡ ಅಂತ ಹೇಳಿದ BRL ಒಂದು ಕಡೆ. ಆ ಪಯಣ ಏನಿದೆ ಸರ್, ನಮ್ಮ ದೇಹಕ್ಕೊಂದು ಪ್ರಜ್ಞೆ ಇದೆ, ಒಂದು ಎಚ್ಚರ ಇದೆ. ಆಮೇಲೆ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಅಂದ್ರೆ ನಮ್ಮ ಸಾಧನೆಗಳಿಗೂ ದೇಹ ಒಂದು ಮಾಧ್ಯಮ. ಅಲ್ಲಿ ಸಾಧನ ಆ BRLಗೂ ಈ BRL ಅವರಿಗೂ ಎಷ್ಟು ದೂರ ಅಂತರ. ಇಲ್ಲಿ ನೀವು ಹೀಗಳೆಯಬೇಡ ಅಂತ ಹೇಳ್ತೀರಿ, ಅಲ್ಲಿ ಒಂದು ಹೆಣ್ಣಿನ ಮಾದಕ ಸೌಂದರ್ಯವನ್ನ ಹೇಳಿದ್ದೀರಿ. ಅದು ಕಾಲದೊಂದಿಗೆ ಮಾಗಿದ BRL ಹೇಗೆ ಅದು? ಕವಿ ಕೂಡ ಅವರು ಕೂಡ ಹಾಗೆ ಒಂದು, ಈಗ ನನಗೆ ಗೋಪಿ ಮತ್ತು ಗಾಂಧಲಿನ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅಂದರೆ ಆಯಾ ಹಂತಗಳಲ್ಲಿ ಸೊ ನಾವು ನಿಮಗೆ ಅದಕ್ಕೆ ಹೇಳಿದ್ದು, ಯಾವುದೇ ಒಂದು ಕವಿತೆ ನಿಮ್ಮಲ್ಲಿ ಉಳಿಬೇಕಾಗಿದ್ರೆ ಅದು ನೀವು ಎಷ್ಟು ಪ್ರಾಮಾಣಿಕರಾಗಿದ್ದೀರಿ ಅಲ್ಲಿ ಹೇಳುವಾಗ ಅದರ ಮೇಲೆ ಅವಲಂಬಿಸಿರುತ್ತೆ ಅಂತ. ಅದು ಸೊ ಒಂದು ಕವಿತೆ ಅಂತಂದರೆ ಏನು, ನನಗಾದ ಅನುಭವ ನಾನು ಹೇಳ್ತೀನಿ, ಅದು ಇನ್ನೊಬ್ಬಂದಾದಾಗ ಮಾತ್ರವೇ.
ನನ್ನ ಅಮ್ಮ ನಿನ್ನ ಎದೆಯಾಳದಲ್ಲಿ ನಿಮ್ಮದು ಆದರೆ ಮಾತ್ರ ಉಳಿಯುತ್ತದೆ ಅಷ್ಟೇ. ಅದು ಇದು ನನ್ನ ಕವಿತೆ ಆಗಿದೆ, ಬರೀ ನನ್ನಲ್ಲೇ ಉಳಿತಿರ್ತಿತ್ತು ಅದು ಅಲ್ವಾ. ಸೊ ವೈಯಕ್ತಿಕವಾಗಿದ್ದು ಸಾರ್ವತ್ರಿಕವಾದಾಗಲೇ ಕವಿತೆ ಆಗುವಂಥದ್ದು. ಹಾಗೆ ಈ ಎಲ್ಲ ಅನುಭವಗಳು ಅಷ್ಟೇ, ನಮ್ಮ ಸ್ತರಗಳು ಬೇರೆ ಆಗ್ತಾ ಹೋಗ್ತಾರೆ. ಅದರಿಂದ ಒಂದೇ ವಸ್ತು ಕಾಲದಿಂದ ಬೇರೆ ಬೇರೆ ಆಗಿ ಯೋಚನೆಗೆ ಸಿಗ್ತದೆ. ಖಂಡಿತವಾಗಿಯೂ ಅದು ಈಗ ಅದಕ್ಕೇನೆ ನಾವು ಅದ್ರ ಬಗ್ಗೆ ಈ ಅಡಿಗರದ್ದು ನಿಮಗೆ ಎಲ್ಲಿ ಅವರ ಮೊದಲೇ ಕವನ ಸಂಕಲನದಿಂದ ಆಡಿದ್ರೆ, ಸೊ ಅಲ್ಲಿಂದ ಅವರು ಕೊನೆ ತನಕ ಬರೆದು ಒಂದೇ ಪದ್ಯ ಅಂತ ಹೇಳ್ತಾರೆ. ಒಂದೇ ಪದ್ಯನೇ ಅವ್ರ ಭೂಮಿ ಬಗ್ಗೆನೇ ಬರೆದ್ರು, ಅಲ್ಲಿಂದ ಕೊಡೋದು ಕೊನೆ ತನಕನೂ ಥೀಮ್ ಒಂದೇ ಇತ್ತು ಅವ್ರದ್ದು. ಅದು ಹೇಗೆ ಈ ಥೀಮಿಂದ ಬೆಳೀತಾ 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 ಅದರ ವ್ಯಾಪ್ತಿ, ಅದರ ವಿಸ್ತಾರ, ಅದರ ಆಳ, ಅದು ಆ ಕವಿಯ ಮೂರ್ತಿರಾಯರು ದೇವರು ಬರೆದದನ್ನ ಅವ್ರು ಹೇಳಿದ್ರು. ನಾನು ಅಷ್ಟು ವರ್ಷಗಳ ನಂತರ ಆದ್ರೆ ಹಾಗಿರ್ತಿರ್ಲಿಲ್ಲ, ಅದು ಬೇರೆ ಆಗ್ಬಿಡ್ತಾ ಇದ್ರು ದೇವರು ಅದರ ಬಗ್ಗೆ ಬರೆದಾಗ. ಅಂದ್ರೆ ಆಯಾ ಕಾಲದ ಜೊತೆಗೆ ಕವಿ ಕೂಡ ಮಾಗ್ತಾ ಹೋಗಿ ಒಂದೇ ವಿಷಯವನ್ನ ಭಿನ್ನವಾಗಿ ನೋಡ್ತಾ ಹೋಗ್ತಾನೆ ಅಂತ. ಸರ್, ಭಾವಗೀತೆಗಳ ಸಾಮ್ರಾಜ್ಯದಲ್ಲಿ ತಮ್ಮದು ಬಹಳ ದೊಡ್ಡ ಹೆಸರು, ಮಹತ್ವದ ಹೆಸರು. ನೀನಿಲ್ಲದಿರುವಾಗ ನಲ್ಲ ಇರಬಹುದು, ಬಾರೆ ರಾಜಕುಮಾರಿ ಇರಬಹುದು, ಇವೆಲ್ಲ ಒಂದು ಭಾವಗೀತೆ ಪ್ರಪಂಚದ ಒಂದು ಇತಿಹಾಸದ ಬಹಳ ದೊಡ್ಡ ಭಾಗ. ಇದು ರಚನೆಯಾಗಿರೋದು ಮತ್ತು ರೆಕಾರ್ಡ್ ಆದ ಅನುಭವಗಳು, ಆ ಸಂದರ್ಭವನ್ನು ನೆನಪಿಸಿ ಸರ್. ಅದು ಭಾಳ ದೊಡ್ಡದು. ಅದೇ ಹೇಳಿದ ನಾವು ಕೂಡ, ನಾನು ಕಾಲೇಜ್ ಡೇಸಿಂದ ಭಾವಗೀತೆಗಳನ್ನ ಹಾಡ್ಕೊಂಡು ಬಂದವನು. ಆದರೆ ಒಂದು ದಿನಕ್ಕೆ ನನ್ನ ಭಾವಗೀತೆನೂ ಯಾರು ಹಾಡ್ತಾರೆ ಅಂತ ಗೊತ್ತಿಲ್ಲ ಅವರಿಗೆ ಆ ಕಾಲಕ್ಕೆ. ಅಂದರೆ ಹಾಡ್ಕೊಂಡು ಬಂದವನು ನಾನು. ಇದು ಅಕಸ್ಮಾತ್ ಆಗಿದ್ರೆ, ಇದು ಅಕಸ್ಮಾತು ಏನಲ್ಲ, ಇದು ನಾವು ಆಕಾಶವಾಣಿಗೆ ಹೋದಾಗ ಇದು ಅಂತ ನನ್ನ HSB ಮತ್ತು ನಾವಿಬ್ಬರು ಒಂದು ಕವಿಗೋಷ್ಠಿಗೆ ಹೋಗಿದ್ವಿ ಅಲ್ಲಿ. ಆಗ ಅಲ್ಲಿ ನನ್ನ ಸಂಗೀತ ವಿಭಾಗದವರು ಕರೆದು ಹೇಳಿದ್ರು ನಮಗೆ, ನೀವು ಹೊಸ ಕವಿಗಳು ಎಲ್ಲ ಬರೀತಾ ಇದ್ದೀರಿ, ಆದರೆ ನೀವು ಹಾಡುಗಳನ್ನು ಬರೆದ್ರೆ ನಾವು ಅದನ್ನೆಲ್ಲ ಪ್ರಸಾರ ಮಾಡ್ಬೋದು. ನಾವು ಇಲ್ಲಿನ ನಮ್ಮದೊಂದು ಲಿಸ್ಟೆಡ್ ಪೊಯೆಟ್ ಇರ್ತಾರೆ, ನಾವೊಂದು ಪಟ್ಟಿ ಮಾಡಬೇಕು. ಅದಕ್ಕೆ ಅವ್ರದ್ದು ಭಾವಗೀತೆಗಳ ಸಂಗ್ರಹ ಪ್ರಕಟ ಆಗಿರಬೇಕು. ನೀವು ನಿಮ್ಮ ಭಾವಗೀತೆಗಳ ಸಂಗ್ರಹನ ಪ್ರಕಟ ಮಾಡಿ ಆವಾಗ ನಾವು ನಿಮ್ಮ ಭಾವಗೀತೆಗಳನ್ನು ಹಾಡಿಸ್ಬೋದು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ವೆಂಕಟೇಶ್ ಮೂರ್ತಿ ಆಗ 20 ಕವಿತೆ ಹಾಡುಗಳದ್ದು ಒಂದೊಂದು ಸಂಗ್ರಹ ಮಾಡಿದ್ವಿ 1984ರಲ್ಲಿ. ಆ ಒಂದು ಮರೆತ ಸಾಲುಗಳು ಅಂತ ಬಂತು. ನಂದು ಪ್ರೇಮ ಸುಳಿವ ಜಾಡು ಅಂತ 20 ಕವಿತೆಗಳು ನಾವೇ ಪ್ರಿಂಟ್ ಮಾಡಿದ್ದು. ನಾವಿಬ್ಬರು ಚಿಂತಾಮಣಿಲಿ ಬಿಡುಗಡೆ ಆಯ್ತು. ಅದು ಬಿಡುಗಡೆ ಮಾಡಿದವರು BC ರಾಮಚಂದ್ರ ಶರ್ಮಾ, ಅಂದರೆ ಭಾವಗೀತೆಗಳ ನಿಷ್ಠುರವಾದ ವಿರೋಧಿಯವರು. ಅವರೇ ಬಿಡುಗಡೆ ಮಾಡಿ ಅದ್ರ ಬಗ್ಗೆ ಭಾಳ ಮೆಚ್ಚಿ ಮಾತಾಡಿದ್ರು. ಈ ರೀತಿ ಬರೆಯೋದಾದರೆ ಖಂಡಿತ ಬರೀರಿ ಭಾವಗೀತೆ ಅಂತ ಹೇಳಿದ್ರು. ಆದರೆ ಅವ್ರು ಒಂದು ಮಾತು ಹೇಳಿದ್ರಿ, ಅಂದರೆ ಈ ಭಾವಗೀತೆಗಳೆಲ್ಲೂ ಕೂಡ ಮೋಸ ಇಲ್ಲ. ನೀವು ಕವಿತೆಯಲ್ಲಿ ಯಾವ HSB, ಕವಿತೆಯಲ್ಲಿ ಯಾವ ಲಕ್ಷ್ಮಣರಾವೋ ಅವರೇ ಇಲ್ಲೂ ಇದ್ದಾರೆ. ಸೊ ಇಲ್ಲಿ ಅದರ ಸ್ವರೂಪ ಬೇರೆ ಆಗಿರ್ಬೋದು, ಅದು ಪದ್ಯ ಆಗಿರ್ಬೋದು, ಇದು ಭಾವಗೀತೆ ಆಗಿರ್ಬೋದು, ಆದರೆ ಇಲ್ಲಿರೋರು ಕೂಡ ಅವರೇ ಅಂತ. ಆದರೆ ಆ ಒಂದು ಪ್ರಾಮಾಣಿಕತೆ ಇದೆಯಲ್ಲ, ಅದು ನಿಮ್ಮ ಕವಿತೆಗಳ ಗೆಲುವಿಗೆ ಕಾರಣ ಅಂತ ಹೇಳಿದ್ರು ಅವರು. ಸೊ ಅದು ಆಯಿತು. ಆಮೇಲಿಂದ ಅಲ್ಲಿ ನಾವು ಅದನ್ನು ಪಬ್ಲಿಷ್ ಮಾಡಿದ್ವಿ, ಕೊಟ್ಟಿದ್ಮೇಲೆ ಆಮೇಲೆ ಆಕಾಶವಾಣಿಯಿಂದ ನಮ್ಮ ಕವಿತೆಗಳು ಕೂಡ ಪ್ರಕಟವಾಗಲಿಕ್ಕೆ ಶುರು ಆದವು. ನನ್ನ ಮೊಟ್ಟ ಮೊದಲ ಭಾವಗೀತೆ ಆಕಾಶವಾಣಿಯಲ್ಲಿ ಬಂದಿದ್ದು ಶ್ರುತಿ ಮೀರಿದ ಹಾಡು ಅಂತ ಒಂದು ಹಾಡು, ಶ್ರುತಿ ಮೀರಿದ ಹಾಡು ಅಂತ. ಅದು ನೋಡಿ ಎಷ್ಟು ಯೋಗ ಅಂತೀವಲ್ಲ. ಹೇಗೆಂದರೆ ನನ್ನ ಮೊದಲ ಇದು ಅದು ಬ್ರಾಡ್ಕಾಸ್ಟ್ ಆಗಿದ್ದು, ಅದಕ್ಕೆ ಸಂಗೀತ ಮಾಡಿ C. ಅಶ್ವಥ್. ಅದು ನಮಗೆ ಗೊತ್ತೇ ಇಲ್ಲ, ಅಂದರೆ ಪರಿಚಯನೇ ಇರಲಿಲ್ಲ ನಮಗೆ. ಸೊ ಮೊದಲನೇದು ಅವರೇ ಮಾಡಿದ್ದು. ಅದು ಭಾಳ ಜನಪ್ರಿಯ ಆಯಿತು. ಅದು ತಿಂಗಳ ಹೊಸ ಹಾಡು ಅಂತ ಪ್ರತಿ ಭಾನುವಾರ ಬರೋದು. ಅದು ಒಂದು 5 ಭಾನುವಾರ ಬಂದಿತ್ತು. ಅದನ್ನು ಮೈಸೂರಲ್ಲಿ ಪೂತಿ ನರಸಿಂಹಾಚಾರ್ಯರು ಆ ಹಾಡು ಕೇಳಿ ಅವ್ರಿಗೆ ಭಾಳ ಇಷ್ಟ ಆಗಿ ಆಕಾಶವಾಣಿಗೆ ಹೋಗಿ ಯಾರು ಬರೆದಿರೋದು ಅಂತೇಳಿ ಅಡ್ರೆಸ್ ತೊಗೊಂಡು ನನಗೊಂದು ಪತ್ರ ಬರೆದಿದ್ರು. ಎಲ್ಲಿನ ಪೂತಿ ನರಸಿಂಹಾಚಾರ್ಯರು, ಎಲ್ಲಿನ ಲಕ್ಷ್ಮಣರಾವ್, ಮೈಸೂರಿಂದ ಚಿಂತಾಮಣಿಗೆ ಒಂದು ಇಂಡಿಯನ್ ಲೇಟರ್ ಇವತ್ತಿಗೂ ಇದೆ ನನ್ನ ಹತ್ರ. ಅದು ತುಂಬ ಹಾಡು ಬಹಳ ಚೆನ್ನಾಗಿದೆ. ಯಾವುದೋ ಗಂಧರ್ವ ಲೋಕಕ್ಕೆ ನಾವಂತ ಓಡೋಗ್ತದೆ. ಏನೋ ವಿಭಿನ್ನವಾದ ವಿಶಿಷ್ಟವಾದ ಅನುಭವ ಆಯಿತು. ಸಂಗೀತವು ಬಹಳ ಚೆನ್ನಾಗಿದೆ. ನನಗೆ ಬಹಳ ಸಂತೋಷ ಆಗಿದ್ದರಿಂದ ನಿಮ್ಮ ವಿಳಾಸವನ್ನು ತೊಗೊಂಡು ಬರೀತಾ ಇದ್ದೀನಿ ಪತ್ರ ಅಂತ. ನಾವು ಎಂಥ ಪುಣ್ಯವಂತರು ಅಂತಾನೆ, ಈ ರೀತಿ ಹಿರಿಯರು ನಮ್ಮನ್ನೆಲ್ಲ ಬೆಳೆಸಿದ್ರು ಆ ಕಾಲದಲ್ಲಿ ಅಂತ. ಅದಾದಮೇಲಿಂದ ಅಫ್ಕೋರ್ಸ್ ಆಮೇಲಿಂದ ಅಶ್ವಥ್ ಅವ್ರಿಗೆ ಪರಿಚಯ ಆಗಿದ್ದ. ಆಮೇಲೆ ನನಗೆ ಅವರು ಪರಿಚಯ ಆದ್ಮೇಲೆ ಅವರೇ ಒಂದು ಹೊಸ ಒಂದು ಕ್ಯಾಸೆಟ್ ಮಾಡಬೇಕು ಅಂತ ಹೊರಟಿದ್ರು, ಹೊಸ ಕವಿಗಳದ್ದು ಮಾಡಬೇಕು ಅಂತ. ಯಾಕಂದರೆ ಅದುವರೆಗೂ ಬರೀ ನವೋದಯದವ್ರದ್ದೇ ಬರ್ತಾಯಿತ್ತು ಅಂಥೇಳಿ
ವೆಂಕಟೇಶ್ ಮೂರ್ತಿ ಇದು, ವ್ಯಾಸರಾವ್, ನಾನು ಮತ್ತು ದೊಡ್ಡರಂಗೇಗೌಡರು, ಜಯಸುದರ್ಶ್, ನಮ್ಮಿಬ್ಬರದು 5 ಜನದ್ದು ಸೇರಿಸಿ ಒಂದು ಕೆಂಗುಲಾಬಿ ಅಂತ ಮಾಡಿದ್ರು. ಅದು ಸೂಪರ್ ಹಿಟ್ ಕ್ಯಾಸೆಟ್ ಆಯಿತು. ಕೆಂಪು ಕೆಂಪು ಕೆಂಗುಲಾಬಿ ನನ್ನ ಪ್ರೇಯಸಿ, ಕೆಂಪು ಕೆಂಪು ಕೆಂಗುಲಾಬಿ ನನ್ನ ಪ್ರೇಯಸಿ. ಸೊ ಅಲ್ಲಿಂದಾಚೆಗೆ ನಾವು ಸುಗಮ ಸಂಗೀತ ಕ್ಷೇತ್ರಕ್ಕೆ ಬಂದುಬಿಟ್ವಿ. ಆಮೇಲೆ ನನ್ನದೇ ಒಂದು ಸುಬ್ಬಾ ಭಟ್ರ ಮಗಳೇ ಅಂತ ಒಂದು ಕ್ಯಾಸೆಟ್ ಬಂತು. ಅದಂತೂ ಲಹರಿ ಸಂಸ್ಥೆಯಿಂದ ಬಂದಿದ್ದು. ಅದು ಒಂದು ತಿಂಗಳಲ್ಲಿ 1 ಲಕ್ಷ ಕ್ಯಾಸೆಟ್ಸ್ ಮಾರಾಟ ಆಗಿತ್ತು. ಮತ್ತು ಅದು ಅತ್ಯಂತ ಆಗಿನ ಕಾಲದ ತರುಣಿಯರಿಗೆಲ್ಲ ಅದೊಂಥರದ ಅವರ ಭಾವನೆಗಳಿಗೆ ಮಾತು ಕೊಟ್ಟಂಥ ಕ್ಯಾಸೆಟ್. ಅದು ಭಾಳ ವಿಭಿನ್ನವಾದ ವಸ್ತು ವಿಷಯಗಳೆಲ್ಲ ಇದ್ವು ಅದರಲ್ಲೇ ಜಾಲಿಬಾರಿನಲ್ಲಿ ಕೂತ ಪೋಲಿಗಳೆರು ಇತ್ತು, ಬಿಡಲಾರನ ಸಿಗರೇಟು ಅನ್ನೋದಿತ್ತು, ಈ ಥರದ ಕವಿತೆಗಳೆಲ್ಲ ಇದ್ದವು. ಸೊ ಹೀಗಾಗಿ ಭಾಳ ಜನಪ್ರಿಯ ಆಯಿತು. ಆಮೇಲೆ ಈ ಕ್ಷೇತ್ರಕ್ಕೆ ಬಂದದ್ದು. ಜಾಲಿಬಾರಿನಲ್ಲಿ ಕೂತು ಪೋಲಿ ಗೆಳೆಯರು ಗೋಪಿಯನ್ನು ಪಾದಗೆಯಲ್ಲಿ ಮಾಡುತ್ತಿದ್ದರು. ನಾನು ಸಾಮಾನ್ಯವಾಗಿ ನನ್ನನ್ನು ಲಕ್ಕಿ ಲಕ್ಷ್ಮಣ್ ಅಂತ ಕರೀತಾರೆ. ಸೊ ಎಲ್ಲ ಆ ಕಾಲದಿಂದ ಎಲ್ಲ ಲಕ್ಕಿ ಅಂತಲೇ ಕರಿತಾಯಿದ್ರು. ಲಕ್ಷ್ಮಣ ಅನ್ನೋಕ್ಕೆ ಲಕ್ಕಿ ಅಂತ ಥರದಲ್ಲಿ ಆಗ್ತದಲ್ಲ, ಹಾಗಾಗಿ ಲಕ್ಕಿ ಅಂತ ನಮಗೆ ದೇಶ್ ಕುಲಕರ್ಣಿ ಅಂತ ಒಬ್ಬರು ಇದ್ದರು, ವಿಮರ್ಶಕರು ಕೂಡ, ಅವ್ರು ನನ್ನ ಲಕ್ಕಿ ಅಂತಲೇ ಕರಿತಾ ಇದ್ದಿದ್ದು. ಅದಕ್ಕೆ ಲಕ್ಕಿ, ಹೂ ಈಸ್ ಲಕ್ಕಿ ಅಂತಂದರೆ ಒನ್ ಹೂ ಈಸ್ ವಿತ್ ದ ರೈಟ್ ಪೀಪಲ್ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್ ಅಂತ. ಸೊ ಅದು ಲಕ್ಕಿ ಯಾಕಂದರೆ ನನ್ನ ಜೀವನದುದ್ದಕ್ಕೂ ನಾನು ಐ ವಾಸ್ ವಿತ್ ದ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ಅಟ್ ದ ರೈಟ್ ಪ್ಲೇಸ್. ಸೊ ಸಾಹಿತ್ಯ ವಿಚಾರದಲ್ಲೂ ಅಷ್ಟೇ, ಈ ಸುಗಮ ಸಂಗೀತ ವಿಚಾರದಲ್ಲೂ ಅಷ್ಟೇ. ಸುಗಮ ಸಂಗೀತ ವಿಚಾರಕ್ಕೆ ಆವಾಗ ಅಶ್ವತ್ಗೆ ಬೇಕಾಗಿತ್ತು, ಅಂದರೆ ಅವ್ರಿಗೆ ಹೊಸ ಕವಿಗಳು ಬೇಕಾಗಿತ್ತು. ಅವರು ಅನಂತಸ್ವಾಮಿಯವ್ರ ಜೊತೆ ಪೈಪೋಟಿ ಮಾಡಬೇಕಾಗಿತ್ತು. ಅನಂತಸ್ವಾಮಿಯವ್ರ ನವೋದಯಕವೆಲ್ಲ ಹಾಕೊಂಡು ಇವರು ಒಂದು ಹೊಸ ಪ್ರಯೋಗ ಮಾಡ್ತೀನಿ ಅಂತ, ಹೊಸ ಕವಿಗಳನ್ನ ತೊಗೊಂಡ್ಬರ್ತೀನಿ ಅಂತ ಬಂದರು. ಆಗ ನಾವು ಸಿಕ್ಕಿದ್ವಿ. ನಾವು ಹೊಸ ಕವಿತೆಗಳನ್ನ ಕೊಟ್ವಿ, ನಾವು ಬೇಕಾಗಿತ್ತು ಅವ್ರಿಗೆ. ಸೊ ಒಂದು ರೀತಿ ನಮ್ಮದೊಂದು ಟೀಮ್ ಆಯ್ತಾಗ. ಆವಾಗ HSV, ವ್ಯಾಸರಾವ್ ಮತ್ತು ನಮ್ಮ 3 ಜನದ್ದೇ ಎಷ್ಟೊಂದು ಕ್ಯಾಸೆಟ್ಗಳು ಮಾಡಿದ್ರು. ಅಶ್ವಥ್, ವಾಸಂತಿ ಅಂತ ಬಂತು, ಪ್ರೇಯಸಿ ಅಂತ ಬಂತು, ಇವೆಲ್ಲ ಬಂತಲ್ಲ, ಭಾಳ ಜನಪ್ರಿಯ ಕ್ಯಾಸೆಟ್ಗಳಾಗಿದ್ವು ಅವೆಲ್ಲ. ಹೇಳಿ ಹೋಗು ಕಾರಣ ಹೋಗುವ ಮೊದಲು. ಆಮೇಲೆ HSVದು ನಂದಂತೂ ಒಟ್ಟೊಟ್ಟಿಗೆ ಬೇಕಾದಷ್ಟು ಕ್ಯಾಸೆಟ್ಸು ಬಂತು ಇವೆಲ್ಲ. ಸರ್, ಜನಪ್ರಿಯ ಕ್ಯಾಸೆಟ್ಗಳ ಜನಪ್ರಿಯ ಕವಿ ಆಯಿತು. ಕವಿಗೆ ಜನಪ್ರಿಯತೆ ಕೊಟ್ಟ ಸುಖ, ಅನಾಮಿಕತೆ ಕೊಡುವ ಸುಖ ಒಂದು. ಅನಾಮಿಕತೆಯಲ್ಲಿ ಅವನ ಪ್ರತಿಭೆ ಅರಳುವ ರೀತಿ ಮತ್ತು ಜನಪ್ರಿಯತೆಯಲ್ಲಿ ಅರಳುವ ರೀತಿಗೆ ಏನು ವ್ಯತ್ಯಾಸ ಸರ್? ಅನಾಮಿಕತೆ ಏನು? ಅನಾಮಿಕತೆ ಅಂತಲ್ಲ, ನೀವು ಬಹುಶಃ ಅದನ್ನು ಏಕಾಂತತೆ ಅಂತ ಹೇಳ್ಬೋದು. ಯಾಕಂದರೆ ಇದು ಒಂದು ರೀತಿ ನಮಗೆ ಲೋಕಾಂತತೆ, ಯಾವುದು ಜನಪ್ರಿಯತೆ ಅನ್ನೋದು ಲೋಕಾಂತತೆ. ಆದರೆ ಕವಿತೆ ಬರೀಬೇಕಾದ್ರೆ ಅವ್ರಿಗೆ ಏಕಾಂತತೆ ಬೇಕಾಗುತ್ತೆ. ಆದರೆ ಏಕಾಂತ ಅನ್ನೋದನ್ನು ಕೂಡ ನಮಗೆ ಎಲ್ಲೋ ಜನ ಇಲ್ಲದೇ ಇರೋ ಸ್ಥಿತಿ ಅಲ್ಲ, ಅದು ನೀವು ಒಳಗಡೆ ಸೃಷ್ಟಿ ಮಾಡ್ಕೊಂಡ್ಬಿಡ್ಕ ಏಕಾಂತ. ಸೊ ಅದಕ್ಕೆ ನಾನು ಸಂತೆಯಲ್ಲೂ ಬೇಂದ್ರೆ ಅಂತಂದ್ರಲ್ಲಿ ಬರುತ್ತೆ, ಬಚ್ಚಲಲ್ಲಿ ಬಾಲಮುರಳಿ ಸಂತೆಯಲ್ಲಿ ಬೇಂದ್ರೆ ಅಂತ ನನ್ನ ಕವಿತೆಯಲ್ಲಿ ಬರುತ್ತೆ. ಅಂದರೆ ಸೊ ಒಬ್ಬ ಬಾತ್ರೂಮ್ ಸಿಂಗರ್ ಇರ್ತಾನೆ, ಅವಳು ಬಾಲಮುರಳಿ ಕೃಷ್ಣ ಇದ್ದಾರೆ. ಹಾಗೆ ಸಂತೆಯಲ್ಲೂ ಕೂಡ ಏಕಾಂತವನ್ನು, ಸಂತೆಯಲ್ಲಿ ಸಂತ ಅಂತೀವಲ್ಲ ಹಾಗೆ ಅಲ್ಲಿ ಕೂಡ. ಅಂದರೆ ಈ ಏಕಾಂತತೆ ಅಥವಾ ಈ ಸೃಜನಶೀಲತೆ ಅನ್ನೋದಿದೆಯಲ್ಲ, ಇದಕ್ಕೆ ಎಲ್ಲೋ ನೀವು ಎಲ್ಲ ಬಿಟ್ಟು ಎಲ್ಲೋ ಕಾಡಲ್ಲಿ ತಪಸ್ ಮಾಡಬೇಕಾಗಿಲ್ಲ, ಅದು ಇದ್ದ ಕಡೆಗೆ ಸಿಗತ್ತೆ, ಅದನ್ನು ಸಾಧಿಸ್ಕೋಬೇಕಷ್ಟೇ. ಸೊ ಈ ಏಕಾಂತತೆ ಬೇಕಾಗಿರೋದು, ಸೃಜನಶೀಲತೆಗೆ ಬೇಕಾಗಿರೋದು. ಮತ್ತು ನಮ್ಮ ಅನುಭವಗಳು ತುಂಬ ಸಂಕೀರ್ಣವಾಗಿದ್ದಾಗ ಸಂಕೀರ್ಣ ಕವಿತೆಗಳು ಬರ್ತವೆ, ಭಾವಪೂರ್ಣವಾಗಿದ್ದಾಗ ಭಾವಗೀತೆಗಳು ಬರ್ತದೆ, ಲಘುವಾಗಿದ್ದಾಗ ವಿನೋದ ಕವಿತೆಗಳು ಬರ್ಬೋದು, ಹನಿ ಕವಿತೆಗಳು ಬರ್ಬೋದು. ಸರ್, ಮತ್ತೆ ನಾನು ಸಂದೇಹವಾದಿಗೆ ಹೋಗ್ತೀನಿ, ನನಗೆ ಸ್ವಲ್ಪ ಅಲ್ಲಿ ಸ್ಟಕ್ ಆಗ್ತೀನಿ ನಾನು. ತರ್ಕ, ಸಂದೇಹವಾದಿ ಅಂದರೆ ಒಂದು ತರ್ಕ ಬರುತ್ತೆ. ಕವಿಗೆ ತರ್ಕ ಇದ್ದಾಗ ಅಲ್ಲಿ ಕಾವ್ಯ ಸೊರಗಲ್ವಾ? ಯಾಕಂದ್ರೆ ಕವಿ ಭಾವುಕ ಆದಾಗ ಕಾವ್ಯ ಹುಟ್ಟೋದು. ಸೊ ಈ ಎರಡನ್ನ ಹೇಗೆ ಮೀರಿದ್ರಿ ನೀವು? ಕವಿಗೆ ತರ್ಕ ಇರಲೇಬಾರ್ದು. ಸೊ ತರ್ಕ ಇದೊಂದು ತಾರ್ಕಿಕ ಆಗ್ತಾನೆ ಅಷ್ಟೇ. ಕವಿಗೆ ಆ ಥರದ್ದು, ಕವಿಗೆ ಬಹಳ ಓಪನ್ ಮೈಂಡ್ ಇರಬೇಕು,
ಬಹಳ ಮುಕ್ತ ಮನಸ್ಸಿಲ್ಲದೆ ಇದ್ರೆ ಅವನು ಒಬ್ಬ ಕಲಾವಿದನಾಗ್ಲಿಕ್ಕೆ, ಕವಿ ಆಗ್ಲಿಕ್ಕೆ ಸಾಧ್ಯವೇ? ನನ್ನ ಪ್ರಕಾರ ಸಾಧ್ಯ. ಆದ್ರೆ ನೀವು ಸಂದೇಹವಾದಿ ಅಂತ ಹೇಳಿದ್ರೆ ಅದಕ್ಕೆ ಸಂದೇಹ ಅನ್ನೋದು ಮುಕ್ತ ಮನಸ್ಸು ಅಂತಲೇ ಹೇಳೋದು. ಈಗ ಇನ್ನು ಅಲ್ಲಿ ಏನು ನಿರ್ಧಾರ ಆಗಿಲ್ಲ, ಮುಕ್ತ. ನಾನು ಐ ಆಮ್ ಓಪನ್. ಇವತ್ತು ನೋಡಿ ತೋರಿಸ್ಬಿಡಿ, ನನಗೆ ಖಂಡಿತವಾಗಿ ದೇವ್ರನ್ನ ಒಪ್ಕೊಂಡ್ಬಿಡ್ತೀನಿ ನಾನು ಅಂತ ನಾನು ಹೇಳ್ತೀನಿ. ಅಂತ ನನಗೆ ಸಿಕ್ಕಿಲ್ಲ, ಇನ್ನೂ ಸಿಕ್ಕಿಲ್ಲ ಅಂದಮೇಲೆ ಇಲ್ಲ ಅಂತಲ್ಲ, ನನಗೆ ಸಿಕ್ಕಿಲ್ಲ, ನಾನು ಅವನು ಹುಡುಕಾಟದಲ್ಲಿ ಇದ್ದೀನಿ ಅಂತ ಹೇಳ್ತಿರೋದು ಅಷ್ಟೇ. ಇದನ್ನು ನಾನು ಓಪನ್ ಮೈಂಡೆಡ್ ಅಂತ ಹೇಳೋದು. ಸೊ ಇಟ್ಸ್ ನಾಟ್ ಸೇಯಿಂಗ್ ನೋ. ಇಲ್ಲ, ನನಗೆ ಐ ಆಮ್ ಓಪನ್ ಅಷ್ಟೇ. ಹಾಗೆ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಕೊನೆಯದಾಗಿ ನಾನು ಕೇಳೋದು, BRL ಕನ್ನಡದ ಹಿರಿಯ ಮಹತ್ವದ ಕವಿಗಳಲ್ಲಿ ಒಬ್ರು, ನಿಮ್ಗೆ ಕವನ ಏನು, ಕಾವ್ಯ ಅಂದ್ರೆ ಏನು? ಯಾಕಂದ್ರೆ ಕುವೆಂಪು ಅವ್ರದ್ದೊಂದು ಮಾತಿದೆ, ಬುದ್ಧಿಭಾವಗಳ ವಿದ್ಯುದಾಲಿಂಗನ ಇದು ಅಂತ. ಕಾವ್ಯ ನಿಮ್ಗೆ ಯಾವ ರೀತಿಯ ಆಲಿಂಗನ? ಹಾಗಾದ್ರೆ ಅದಕ್ಕೆ ಉದಾಹರಣೆಗೆ ನಂದೇ ಒಂದು ಪದ್ಯ ಓದ್ಬಿಡ್ತೀನಿ ನಾನು. ಆ ಕವಿತೆಯೊಂದಿಗೆ ನಮ್ಮ ಈ ಸಂವಾದವನ್ನು ಮುಗಿಸೋಣ. ಏಕೆಂದರೆ ಕವಿತೆಗೆ ನಾನು ಮೊದಲಿಂದ ನಿಮ್ಗೆ ಹೇಳ್ಬಿಡ್ಲಿ, ಇದು ವಿಸ್ಮಯ ಅಂತ ಹೇಳಿದ್ದೀನಿ. ಸೊ ನನ್ನ ಕವಿತೆ ಅಂದ್ರೇನು, ನನ್ನ ಏನು ಕಾವ್ಯ ಮೀಮಾಂಸೆ ಏನು, ನನ್ನ ಜೀವನ ಮೀಮಾಂಸೆ ಏನು, ಎಲ್ಲವನ್ನೂ ಸೇರಿಸಿ ನನ್ನೊಂದು ಪದ್ಯ ಇದೆ. ಇವಳು ಕವಿ, ಇವಳು ನದಿ ಅಲ್ಲ ಅಂತ. ಇವಳು ನದಿ ಅಲ್ಲ ಆ ಕವಿತೆ ನಾನು ಓದ್ತೀನಿ. ಓದಿದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಇದು ಒಂದು ಭಾವಗೀತೆಯಾಗೂ ಕೂಡ ಬಂದಿದೆ. ಅಶ್ವಥ್ ಇದನ್ನು ಹಾಡಿದ್ದಾರೆ ಕೂಡ. ಅದು ಗೀತೆಯಾಗಿ ಬಂದಿದೆ, ಇದನ್ನು ಕವಿತೆಯಾಗಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಇದನ್ನು ನೀವು ಕೇಳಿಸ್ಕೊಳ್ಳುವಾಗಲೇ ನಾನು ಹೇಳ್ತಾ ಇದ್ದೆಲ್ಲ, ಇವಳು ಅಂತಂದರೆ ಇವಳು ನನ್ನ ಜೀವನ ಸಂಗಾತಿಯೂ ಹೌದು, ನನ್ನ ಭಾವನಾ ಸಂಗಾತಿಯೂ ಹೌದು. ಸೊ ನನ್ನ ಕವಿತೆಯೂ ಹೌದು, ನನ್ನ ಜೀವನ ಸಂಗಾತಿಯಾದ ನನ್ನ ಧರ್ಮಪತ್ನಿಯೂ ಹೌದು. ಸೊ ಎರಡರ ಸ್ವಭಾವವೂ ಒಂದೇ. ಸೊ ಎರಡು ರೀತಿಯಲ್ಲೂ ನೀವು ಇದನ್ನು ತಿಳ್ಕೊಳ್ತಾ ಹೋಗಬೇಕು, ತಗೊಳ್ಬೇಕು ಕೂಡ. ಇವಳು ನದಿ ಅಲ್ಲ. ಕಣ್ಣೆದುರೇ ಪ್ರತಿ ಕ್ಷಣ ಹೊಸ ನೀರು, ಹೊಸ ವೇಷ, ಹೊಸ ಪಾತ್ರ, ಹೊಸ ತುಳುಕು ಬಳುಕುಗಳ ಭಿನ್ನಾಣಗಿತ್ತಿ ಇವಳಲ್ಲ. ಇವಳು ನದಿ ಅಲ್ಲ. ಕಣ್ಣೆದುರೇ ಪ್ರತಿ ಕ್ಷಣ ಹೊಸ ನೀರು, ಹೊಸ ವೇಷ, ಹೊಸ ಪಾತ್ರ, ಹೊಸ ತುಳುಕು ಬಳುಕುಗಳ ಭಿನ್ನಾಣಗಿತ್ತಿ ಇವಳಲ್ಲ. ಇವಳು ನದಿ ಅಲ್ಲ. ಬರ ಸೆಳೆದು ಬಿಗಿದಪ್ಪಿ ತಿರುವಿ ಗಿರ ತಳಕ್ಕೆಳೆದು ಮುಳುಗಿಸುವ ಒಳಸುಳಿಗಳಿಲ್ಲ. ಇವಳು ನದಿ ಅಲ್ಲ. ನನ್ನ ಕವಿತೆಗಳು ಇದೆಲ್ಲ ಅಲ್ಲ. ಬರ ಸೆಳೆದು ಬಿಗಿದಪ್ಪಿ ತಿರುವಿ ಗಿರ ತಳಕ್ಕೆಳೆದು ಮುಳುಗಿಸುವ ಒಳಸುಳಿಗಳಿಲ್ಲ. ಇವಳು ನದಿ ಅಲ್ಲ. ಮಾತು ಮುರಿದರೆ ನನ್ನ ತೊರೆದು ಸಂಬಂಧ ಹರಿದು ಸರಿದು ಹೋಗುವ ಸರಿತೆ ಇವಳಲ್ಲ. ಇವಳು ನದಿ ಅಲ್ಲ. ನಾನು ಮಾತು ಮುರಿತೀನಿ, ಇಲ್ಲಿ ನನ್ನ ಕವಿತೆಯ ಮಾತು ಮುರಿತೀನಿ ನಾನು. ಮಾತು ಮುರಿದರೆ ನನ್ನ ತೊರೆದು ಸಂಬಂಧ ಹರಿದು ಸರಿದು ಹೋಗುವ ಸರಿತೆ ಇವಳಲ್ಲ. ಇವಳು ನದಿಯಲ್ಲ. ಕಾಣದ ಕಡಲಿನ ಕಡೆಗೆ ಚನ್ನ ಮಲ್ಲಿಕಾರ್ಜುನನ ಎಡೆಗೆ ತುಡಿಯುವ ಹಾ ತೊರೆವ ತೊರೆ ಇವಳಲ್ಲ. ಇವಳು ನದಿಯಲ್ಲ ಅಂತ ಅನುಭವ ಕವಿತೆಯೂ ಅಲ್ಲ ನಂದು. ಕಾಣದ ಕಡಲಿನ ಕಡೆಗೆ ಚನ್ನಮಲ್ಲಿಕಾರ್ಜುನನ ಎಡೆಗೆ ತುಡಿಯುವ ಹಾ ತೊರೆವ ತೊರೆ ಇವಳಲ್ಲ. ಇವಳು ನದಿಯಲ್ಲ. ಇವಳೊಂದು ಪುಟ್ಟ ಕೊಳ. ಇವಳೊಂದು ಪುಟ್ಟ ಕೊಳ. ತನ್ನ ಹರವಿಗೆ ದಕ್ಕಿದಷ್ಟು ಸುತ್ತಲಿನ ಗಿಡ, ಮರ, ಬೆಟ್ಟ, ಆಕಾಶ, ಹಗಲು ರವಿ, ಮುಗಿಲು, ಇರುಳಲ್ಲಿ ಚಿಕ್ಕ ಚಂದ್ರಾಮರನು ಮುಕ್ಕಾಗದಂತೆ ಪ್ರತಿಬಿಂಬಿಸುವ ಕನ್ನಡಿ ಇವಳೊಂದು ಪುಟ್ಟ ಕೊಳ. ತನ್ನ ಹರವಿಗೆ ದಕ್ಕಿದಷ್ಟು ಸುತ್ತಲಿನ ಗಿಡ, ಮರ, ಬೆಟ್ಟ, ಆಕಾಶ, ಹಗಲು ರವಿ, ಮುಗಿಲು, ಇರುಳಲ್ಲಿ ಚಿಕ್ಕ ಚಂದ್ರಾಮರನು ಮುಕ್ಕಾಗದಂತೆ ಪ್ರತಿಬಿಂಬಿಸುವ ಕನ್ನಡಿ ಇವಳೊಂದು ಪುಟ್ಟ ಕೊಳ. ಗೋಜಲು ಬಳ್ಳಿ ನಾಳಗಳು ಒಡಲಲ್ಲಿ, ಗಾಯಗೊಳಿಸಿದ ಚೂಪು ಕಲ್ಲುಗಳು ತಳದಲ್ಲಿ, ನರುಗಂಪು ಸೂಸುತ್ತ ಅರಳಿದ ಕೆಂದಾವರೆ ನೀರ ಮೇಲ್ಪದರದಲ್ಲಿ, ಗಹನ ಕಾಣಲು ಸರಳ ಇವಳೊಂದು ಪುಟ್ಟ ಕೊಳ. ನಿರಾತಂಕದಿಂದ ನಾ ಈಜಾಡಲು, ಮಕ್ಕಳು ಮರಿ ದೋಣಿಯಲ್ಲಿ ವಿಹಾರ ಮಾಡಲು, ನಮ್ಮ ಹೂಹಣ್ಣು ತೋಟಕ್ಕೆ ನೀರು ಊಡಲು ಸದಾ ಸಿದ್ಧ ಸಮೃದ್ಧ
ಜೀವಜಲ ಇವಳೊಂದು ಪುಟ್ಟ ಕೊಳ. ಬ್ಯೂಟಿಫುಲ್ ಬ್ಯೂಟಿಫುಲ್. ಅಂದ್ರೆ ಪುಟ್ಟ ಕೊಳದಲ್ಲಿ ಆಕಾಶದ ಅಷ್ಟು ಅನಂತವನ್ನ ಹಿಡ್ಕೊಂಡ ಒಂದು ಪುಟ್ಟ ಕೊಳ ನಿಮ್ಮ ಕಾವ್ಯ ಕೂಡ, ನಿಮ್ಮ ಸಹಧರ್ಮಿಣಿ ಕೂಡ ಅಂತ. ನಿಮ್ಮ ಕಾವ್ಯಯಾನದ 100 ನೋಟಗಳನ್ನ ತುಂಬಾ ಚೆನ್ನಾಗಿ, ತುಂಬಾ ಚೇತೋಹಾರಿಯಾಗಿ ನಮ್ಮ ಜೊತೆ ಹಂಚಿಕೊಂಡ್ರಿ ಸರ್. ಥ್ಯಾಂಕ್ ಯು. ನಮಸ್ತೆ. ನನಗೂ ಕೂಡ ಒಂದು ರೀತಿ ಆತ್ಮ ಸಂವಾದ ಅಂತೇಳಿ ಹಾಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತಲ್ಲ, ಅದಕ್ಕಾಗಿ ನಾನು ಕೂಡ ನಿಮಗೆ ನನ್ನ ಧನ್ಯವಾದವನ್ನು ಹೇಳ್ತೇನೆ. ಥ್ಯಾಂಕ್ ಯು. ಇದು BRL ಎಂದು ನಮ್ಮೆಲ್ಲರಿಂದ ಚುಟುಕಾಗಿ ಕರೆಸಿಕೊಂಡ ಹಿರಿಯ ಕವಿ BR ಲಕ್ಷ್ಮಣರಾವ್ ಅವರ ಕಾವ್ಯಯಾನದ 100 ನೋಟಗಳು. ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.